ಪುನೀತ್ ಕೆರೆಹಳ್ಳಿ ಬೆಂಬಲಿಗರಲ್ಲಿ ಆತಂಕ ಶುರುವಾಗಿದೆ. ಮಹೇಶ್ ವಿಕ್ರಮ್ ಹೆಗಡೆಗೆ ಜಾಮೀನು ಮಂಜೂರು, ಪುನೀತ್ ಕೆರೆಹಳ್ಳಿಗೆ ಇನ್ನೂ ಸಿಗದ ಜಾಮೀನು. ಮಹೇಶ್ ವಿಕ್ರಮ್ ಹೆಗಡೆಗೆ ಜಾಮೀನು ಮಂಜೂರಾಗಿದೆ. ಪುನೀತ್ ಕೆರೆಹಳ್ಳಿಗೆ ಇನ್ನೂ ಸಿಗದ ಜಾಮೀನು. ಪುನೀತ್ ವಿರುದ್ಧ ಕ್ಷೋಭೆ ಮತ್ತು ಅಶಾಂತಿ ಸೃಷ್ಟಿಸುವ ಪ್ರಕರಣ. ಮುಚ್ಚಳಿಕೆ ಬರೆದು ಕೊಡಲು ಒಲ್ಲೆ ಎಂದಿದ್ದ ಪುನೀತ್ ಕೆರೆಹಳ್ಳಿ. ಕೆರೆಹಳ್ಳಿ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ದ ನ್ಯಾಯಾಲಯ ನಿನ್ನೆ ಜಾಮೀನು ಸಿಗಬಹುದು ಎಂದುಕೊಂಡಿದ್ದ ಬೆಂಬಲಿಗರಿಗೆ ನಿರಾಸೆ ಉಂಟಾಗಿದೆ. ಜೈಲಿನಲ್ಲೇ ದಿನ ದೂಡುತ್ತಿರುವಂತಹ ಪುನೀತ್ ಕೆರೆಹಳ್ಳಿ ಬೇಲ್ಗಾಗಿ ಪುನೀತ್ ಕೆರೆಹಳ್ಳಿ ಬೆಂಬಲಿಗರ ಓಡಾಟ. ನಿನ್ನೆ ಪೋಸ್ಟ್ ಕಾರ್ಡ್ ಸಂಪಾದಕ ಮಹೇಶ್ ವಿಕ್ರಮ್ ಹೆಗಡೆಗೆ ಜಾಮೀನು ಸಿಕ್ಕಿತ್ತು. ಹಿಂದುತ್ವ ಹೋರಾಟಗಾರರಲ್ಲಿ ಪುನೀತ್ ಕೆರೆಹಳ್ಳಿಯೂ ಕೂಡ ಬಂಧನಕ್ಕೊಳಗಾಗಿದ್ದ. ಆದರೆ ಪುನೀತ್ ಕೆರೆಹಳ್ಳಿ ಬೆಂಬಲಿಗರಿಗೆ ಒಂದು ಸಣ್ಣ ಆತಂಕ. ವಿಕ್ರಮ್ ಅವರಿಗೆ ಜಾಮೀನು ಸಿಕ್ತು, ಆದರೆ ಪುನೀತ್ ಕೆರೆಹಳ್ಳಿಗೆ ಸಿಕ್ಕಿಲ್ಲ. ಮುಂಚಿತವಾಗಿಯೇ ಪುನೀತ್ ಬೆಂಬಲಿಗರು ಸೋಮವಾರದ ದಿವಸ ಪುನೀತ್ ಕೆರೆಹಳ್ಳಿಗೆ ಬೇಲ್ ಸಿಗಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿದ್ದರು, ಆದರೆ ಸಿಕ್ಕಿರಲಿಲ್ಲ. ನಿಮಗೆ ಗೊತ್ತಿರಬಹುದು, ಮೊನ್ನೆಯಷ್ಟೇ ಅವರನ್ನು ಬಂಧನ ಮಾಡಲಾಗಿತ್ತು. ಅವರ ವಿರುದ್ಧ ದಾಖಲಾಗಿರುವ ಅನೇಕ ಪ್ರಕರಣಗಳು ಸಮಾಜದಲ್ಲಿ ಶಾಂತಿ ಭಂಗ ಮಾಡುವಂಥ ಪ್ರಕರಣಗಳಾಗಿದೆ. ಹಾಗಾಗಿ ಇನ್ನು ಮುಂದೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗೋದಿಲ್ಲ ಅಂಥೇಳಿ ಬರೆದು ಕೊಡುವಂತೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದರು. ಆ ಸೂಚನೆಯನ್ನು ಸ್ವೀಕರಿಸಿಕೊಳ್ಳೋದಕ್ಕೆ ಪುನೀತ್ ಕೆರೆಹಳ್ಳಿ ಸಿದ್ಧನಿರಲಿಲ್ಲ. ನಾನು ಕೊಡೋದಿಲ್ಲ ಅಂತ ಹೇಳಿದ್ರು. ಅದಾದ ನಂತರ ಅವರನ್ನು ಮ್ಯಾಜಿಸ್ಟ್ರೇಟ್ ಅನುಮತಿಯ ಮೇರೆಗೆ 15 ದಿವಸಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ಬೆಂಬಲಿಗರಲ್ಲಿ ಈಗ ಒಂದು ಸಣ್ಣ ಸ್ವಾಭಾವಿಕ ಆತಂಕಗಳು ಉಂಟಾಗಿರುತ್ತೆ. ನಾವು ಇಷ್ಟಪಡುವ ನಾಯಕ ಇನ್ನು ಬೇಲ್ ಸಿಗದೆ ಜೈಲಿನಲ್ಲೇ ಕಾಲ ಕಳೀತಿದ್ದಾರೆ, ಯಾವಾಗ ಸಿಗಬಹುದು? ಪುನೀತ್ ಕೆರೆಹಳ್ಳಿ ಪರ ವಕೀಲರು ಈಗಾಗಲೇ ಎಲ್ಲ ತರಹದ ಕಾನೂನಾತ್ಮಕ ಸಿದ್ಧತೆಗಳನ್ನು ಅವರನ್ನು ಬಿಡಿಸಿಕೊಂಡು ಬರೋದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಆದರೆ ವಿಕ್ರಮ್ ಹೆಗಡೆ ವಿಚಾರದಲ್ಲಿ ಮಾತ್ರ ಸೋಮವಾರದವರೆಗೆ ಮಾತ್ರ ನ್ಯಾಯಾಂಗ ಬಂಧನ ಇದ್ದಿದ್ದು. ಹಾಗಾಗಿ ಅವರನ್ನು ಬಿಡಿಸಿಕೊಂಡು ಬರೋದಕ್ಕೆ ಸಹಾಯ ಆಯಿತು, ಸರಳ ಮಾರ್ಗವನ್ನು ಪ್ರಯೋಗ ಮಾಡಲಾಯಿತು. ಆದರೆ ಪುನೀತ್ ಕೆರೆಹಳ್ಳಿ ಪ್ರಕರಣದಲ್ಲಿ ಹಂಗಲ್ಲ. ಅವರಿಗೆ ಈಗಾಗಲೇ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ಈ ಪ್ರಕರಣದಲ್ಲಿ ಪುನೀತ್ ಕೆರೆಹಳ್ಳಿಗೆ 15 ದಿವಸಗಳ ನಂತರವಷ್ಟೇ ಸಿಗಬೇಕು ಬೇಲು, ಅದಕ್ಕಿಂತ ಮುಂಚಿತವಾಗಿ ಸಿಗೋದಕ್ಕೆ ಸಾಧ್ಯತೆಗಳಿಲ್ಲ ಎನ್ನುವಂಥ ರೀತಿಯಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಪುನೀತ್ ವಿರುದ್ಧ ಕ್ಷೋಭೆ ಮತ್ತು ಅಶಾಂತಿ ಸೃಷ್ಟಿಸುವ ಪ್ರಕರಣ ದಾಖಲಾಗಿತ್ತು. ಮುಚ್ಚಳಿಕೆ ಬರೆದು ಕೊಡಲು ಒಲ್ಲೆ ಎಂದಿದ್ದ ಪುನೀತ್ ಕೆರೆಹಳ್ಳಿ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ದ ನ್ಯಾಯಾಲಯ ನಿನ್ನೆ ಜಾಮೀನು ಸಿಗಬಹುದು ಎಂದುಕೊಂಡಿದ್ದ ಬೆಂಬಲಿಗರಿಗೆ ನಿರಾಸೆ ಉಂಟಾಗಿದೆ. ಜೈಲಿನಲ್ಲೇ ದಿನ ದೂಡುತ್ತಿರುವಂತಹ ಪುನೀತ್ ಕೆರೆಹಳ್ಳಿ ಬೇಲ್ಗಾಗಿ ಪುನೀತ್ ಕೆರೆಹಳ್ಳಿ ಬೆಂಬಲಿಗರ ಓಡಾಟ. ಒಂದು ಕಡೆ ಆತಂಕದಲ್ಲಿರ್ತಕ್ಕಂತಹ ಬೆಂಬಲಿಗರಿಗೆ ಪುನೀತ್ ಕೆರೆಹಳ್ಳಿ ಬಿಡುಗಡೆ ದಿವಸ ಬಹುದೊಡ್ಡ ಸಂತೋಷವನ್ನು ತಂದುಕೊಡಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.